ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ನಾನು ಪುರಸಭೆಯ ಅಧ್ಯಕ್ಷರು ಫಾತಿಮಾ ಬಿ ಶೇಕ್ಷವಲಿ ಹೇಳುವುದೇನೆಂದರೆ 79ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಎಂ. ನೂರು ಅಹಮದ್ ಅಂಜುಮನ್ ಅಧ್ಯಕ್ಷರು ಇವರು ಕೊಟ್ಟಿರುವ ಹೇಳಿಕೆ ಖಂಡನೆಯಾಗಿದೆ. ಹರಪನಹಳ್ಳಿ ಶಾಸಕರಾದ ಎಂ.ಪಿ. ಲತಾ ಮಲ್ಲಿಕಾರ್ಜುನ್ ರವರಿಗೆ ಟೀಕೆ ಮಾಡುವುದು ಸರಿಯಲ್ಲ. ನಮ್ಮ ಶಾಸಕರು ಯಾವುದೇ ಸರ್ಕಾರಿ ಕಾರ್ಯಕ್ರಮದಲ್ಲಿ ಯಾವುದೇ ಹಸ್ತಕ್ಷೇಪ ಮಾಡಿಲ್ಲ. ನಮ್ಮ ತಾಲೂಕಿನಲ್ಲಿ ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿಯನ್ನು ಶಾಸಕರು ಮಣಿಯುವುದಿಲ್ಲ. ಸರ್ಕಾರದ ನಿಯಮದ ಪ್ರಕಾರ ಅವರವರ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. ನೀವು ಒಬ್ಬ ಸಂಸ್ಥೆಯ ಅಧ್ಯಕ್ಷರಾಗಿ ಇಂಥ ಹೇಳಿಕೆ ಕೊಡುವುದು ಸೂಕ್ತವಲ್ಲ. ನಿಮ್ಮ ಹೇಳಿಕೆಯನ್ನು ಹಿಂಪಡೆಯಬೇಕು. ವರದಿ ಎಚ್. ಕರೀಂ ನಂದಿಬೇವೂರ್, ಕೆಎಸ್ ನ್ಯೂಸ್ ಟಿವಿ. ಅಸ್ಸಲಾಮು ಅಲೈಕುಂ. ಎಲ್ಲರಿಗೂ ನಮಸ್ಕಾರ. ನಾನು ಒಬ್ಬ ಪುರಸಭೆ ಅಧ್ಯಕ್ಷೆ ಫಾತಿಮಾ ಬಿ ಶೇಕ್ಷವಲಿ ಹೇಳುವುದೇನೆಂದರೆ, ಸ್ವತಂತ್ರ ದಿನಾಚರಣೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಎಂ. ನೂರ್ ಅಹಮದ್ ಅಂಜುಮನ್ ಅಧ್ಯಕ್ಷರು ಅವರು ಕೊಟ್ಟಿರುವ ಹೇಳಿಕೆ ಖಂಡನೀಯವಾಗಿದೆ. ಹರಪನಹಳ್ಳಿ ಶಾಸಕರಾದ ಎಂ.ಪಿ. ಲತಾ ಮಲ್ಲಿಕಾರ್ಜುನ್ ಅವರಿಗೆ ಟೀಕೆ ಮಾಡುವುದು ಸರಿಯಲ್ಲ. ನಮ್ಮ ಶಾಸಕರು ಯಾವುದೇ ಸರ್ಕಾರಿ ಕಾರ್ಯಕ್ರಮದಲ್ಲಿ ಯಾವುದೇ ಹಸ್ತಕ್ಷೇಪ ಮಾಡಿಲ್ಲ. ನಮ್ಮ ತಾಲೂಕಿನಲ್ಲಿ ಯಾವುದೇ ಒಬ್ಬ ಅಧಿಕಾರಿಯನ್ನು ಶಾಸಕರ ಮಣಿಯುವುದಿಲ್ಲ. ಸರ್ಕಾರದ ನಿಯಮದ ಪ್ರಕಾರ ಅವರವರ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. ನೀವು ಒಬ್ಬ ಸಂಸ್ಥೆಯ ಅಧ್ಯಕ್ಷರಾಗಿ ಇಂಥ ಹೇಳಿಕೆ ಕೊಡುವುದು ಸೂಕ್ತವಲ್ಲ. ನಿಮ್ಮ ಹೇಳಿಕೆಯನ್ನು ಹಿಂಪಡೆಯಬೇಕು. ನಮಸ್ಕಾರ. ಈ ದಿವಸ ಅಂಜುಮನ್ ಇಸ್ಲಾಹುಲ್ ಮುಸ್ಲಿಮಿನ ಅಧ್ಯಕ್ಷರಾದಂಥ ನೂರ್ ಅಹಮದ್ ಅವರು ನಾನು ಒಬ್ಬ ಅಂಜುಮನ್ ಸಂಸ್ಥೆಯಲ್ಲಿ ಹೊಸದಾಗಿ ಸದಸ್ಯನಾಗಿ ಹೋಗಿದ್ದೇನೆ. ನಮ್ಮ ಗಮನಕ್ಕಿಲ್ಲದ ಹಾಗೆ ಅವರು ಒಂದು ಲೆಟರ್ ಪೇಡ್ನಲ್ಲಿ ತಹಶೀಲ್ದಾರ್ ಅವರಿಗೆ ಶಿಷ್ಟಾಚಾರವಿಲ್ಲ ಎಂದು ಆರೋಪಿಸಿದ್ದು ತಪ್ಪು. 2018ರಲ್ಲಿ ಒಂದು ಸರ್ಕಾರಿ ಸಂಸ್ಥೆಗಳಿಗೆ ಯಾವ ರೀತಿ ಪ್ರೋಟೋಕಾಲ್ ಪ್ರಕಾರ ತಹಶೀಲ್ದಾರ್ಗಳು ಕರಿಬೇಕು, ಸಂಘ ಸಂಸ್ಥೆಗಳಿಗೆ ಯಾವ ಥರ ಅಧ್ಯಕ್ಷರುಗಳಿಗೆ ಇನ್ವೈಟ್ ಮಾಡಬೇಕು, ಅವರ ಕರ್ತವ್ಯವನ್ನು ಆಹ್ವಾನ ಪತ್ರಿಕೆ ಮೂಲಕ ಅವರು ತಿಳಿಸ್ತಾರೆ. 2018ರಲ್ಲಿ ನಿಯಮಗಳು ಚೇಂಜ್ ಆಗಿದ್ದಾವೆ. ಅದನ್ನು ಒಂದು ಸ್ವಲ್ಪ ಪ್ರೋಟೋಕಾಲ್ ಏನಿದೆ ಅಂತ ತಿಳ್ಕೊಂಡು ಅವ್ರ ಮೇಲೆ ನೀವು ಆರೋಪ ವಹಿಸಬೇಕಂತ ಹೇಳ್ತೀನಿ. ಮತ್ತು ಅಂಜುಮನ್ ಇಸ್ಲಾಹುಲ್ ಮುಸ್ಲಿಮಿನಲ್ಲಿ ಯಾವ ಸದಸ್ಯಗೂ 46 ಜನ ಸದಸ್ಯರು ಹೋಗಿದ್ದಾರೆ. 46 ಸದಸ್ಯರಲ್ಲಿ ಎಷ್ಟು ಜನ ಅವ್ರ ಜೊತೆಗಿದ್ದಾರೆ ನಮಗೆ ಗೊತ್ತಿಲ್ಲ. ಬಟ್ ನಮಗಂತೂ ಈ ರೀತಿಯಾದ ಹೇಳಿಕೆನ ನಾನು ತಹಶೀಲ್ದಾರ್ಗೆ ಕೊಟ್ಟಿದ್ದೀನಿ ಅಂಥೇಳಿ ನಮ್ಮ ಹತ್ರ ಏನು ಹೇಳಿಲ್ಲ. ಆದರೆ ಎಂ. ನೂರ್ ಅಹಮದ್ ಅವರೇ, ತಾವು ಒಬ್ಬ ಸಂಸ್ಥೆಯ ಅಧ್ಯಕ್ಷರಾಗಿ ಈ ಹಿಂದೆ ಬಹಳ ಜನ ಅಧ್ಯಕ್ಷರಿದ್ದಾರೆ. 16 ವರ್ಷ ಆ ಸಂಸ್ಥೆಯಲ್ಲಿ ನಾನು ಕೂಡ ಕೆಲಸ ಮಾಡಿದ್ದೀನಿ. ಯಾವುದೇ ಆರೋಪ ಮಾಡೋಕ್ಕಿಂತ ಮುಂಚೆ ಎಲ್ಲ ಸದಸ್ಯರುಗಳನ್ನು ಒಗ್ಗೂಡಿಸಿ ತೀರ್ಮಾನ ತಗೊಳ್ತಾ ಇದ್ವಿ. ನೀವು ನಿಮ್ಮ ಅಧಿಕಾರನ ದುರುಪಯೋಗ ಪಡಿಸ್ಕೋಬೇಡಿ. ಎಲ್ಲರನ್ನು ಕರೆದು ವಿಚಾರ ಮಾಡಿ ಆ ನಂತರ ಮುಂದೆ ಹೆಜ್ಜೆ ಇಡ್ರಿ. ಇವತ್ತು ನೀವು ಸ್ವತಂತ್ರ ದಿನಾಚರಣೆ ದಿವಸ ನಮ್ಮನ್ನು ಆಹ್ವಾನ ಮಾಡಿ ವೇದಿಕೆಗೆ ಕರೆದಿಲ್ಲ, ಇದು ಸೂಕ್ತವಲ್ಲ ಅಂಥೇಳಿ ಹೇಳೋದು ತಪ್ಪು. ಸಂಘ ಸಂಸ್ಥೆಗಳು ಬೇಕಾದಷ್ಟಿದ್ದಾವೆ. ಎಲ್ಲ ಸಮಾಜದವರಿಗೂ ಕರೆದು ವೇದಿಕೆ ಮೇಲೆ ಕೂರಿಸ್ಲಿಕ್ಕಾಗಲ್ಲ. ಕೆಲವೊಂದು ಹಂತ ಅಂತೇಳಿರುತ್ತೆ. ಆ ಹಂತದ ಪ್ರಕಾರ ನಮ್ಮ ತಹಶೀಲ್ದಾರ್ ಅವರು ಮಾಡಿದ್ದಾರೆ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಕಮಿಟಿಯ ಎಲ್ಲ ಸದಸ್ಯರನ್ನು ಕರೆದು ಒಬ್ಬ ಅಧ್ಯಕ್ಷನಾಗಿ ಅಧ್ಯಕ್ಷದ ರೀತಿ ನಡ್ಕೊಳ್ಳಿ. ಎನಿ ಕಾಸ್ಟು ನೀವು ಮಾಡಿರೋ ಕೆಲಸ ಈ ದಿವಸ ತಪ್ಪಾಗಿದೆ. ನಾವು ಅಂಜುಮನ್ನಿನ ಬಗ್ಗೆ ಅಷ್ಟೇ ಮಾತಾಡೋಕ್ಕೆ ಹಕ್ಕಿರೋದು ಅಂಜುಮನ್ನಿನ ಬಗ್ಗೆನೇ ಮಾತಾಡ್ತೀವಿ. ಮುಂದಿನ ದಿನಗಳಲ್ಲಿ ನೀವು ಯಾವುದೇ ಲೆಟ್ರ್ ಪೇಡ್ನಲ್ಲಿ ಏನಾದರೂ ಕೊಡಬೇಕಪ್ಪ ಕಂಪ್ಲೇಂಟು ಅಂತ ಹೇಳಿದರೆ ಸದಸ್ಯರಿದ್ದಾರೆ 46 ಜನ. ಅವ್ರ ಜೊತೆಗೆ ಒಗ್ಗೂಡಿ ಅವರು ಹೇಳಿದ ತೀರ್ಮಾನವನ್ನು ತೆಗೆದುಕೊಂಡು ಒಳ್ಳೆಯದು ಕೆಟ್ಟದ್ದು ಅನ್ನೋದನ್ನು ಬಗ್ಗೆ ಗಮನ ಹರಿಸಿ ಮುಂದೆ ನೀವು ಸ್ಟೆಪ್ ಇಡಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಏನಾದರೂ ಇಂತಹ ತಪ್ಪು ಜರುಗಿದ್ದೇ ಆದರೆ
ನಿಮ್ಮ ಮೇಲೆ ಸದಸ್ಯರೆಲ್ಲರೂ ನಿಮ್ಮನ್ನು ಖಂಡನೀಯ ಮಾಡಬೇಕಾಗುತ್ತೆ. ಹುಷಾರಾಗಿರಿ.